ಇನ್ನು ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ತನ್ನ ಬಿಗಿಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಸಂಧಾನ ಮಾತುಕತೆಯ ಸಂದರ್ಭದಲ್ಲಿಯೂ ಕೂಡ ತನ್ನ ಹಠವನ್ನ ಸಾಧಿಸಿದೆ ಅಮೆರಿಕ. ಹಾರ್ಮುಜ್ನಲ್ಲಿ ಎಲ್ಲಾ ಹಡಗುಗಳಿಗೆ ಸಂಚಾರ ಮುಕ್ತವಾಗಿರಬೇಕು, ಯಾವುದೇ ವಿಳಂಬ ಮಾಡದೆ ಹಾರ್ಮುಜ್ ಅನ್ನು ಮುಕ್ತಗೊಳಿಸಬೇಕು. ಸಂಧಾನ ಒಪ್ಪದ ಮಾತುಕತೆಯ ವೇಳೆ ಅಮೆರಿಕ ಈ ಪಟ್ಟನ್ನ ಹಾಕಿದೆ. ಅಮೆರಿಕದ ಈ ಬೇಡಿಕೆಯನ್ನ ಕೂಡ ಇರಾನ್ ತಳ್ಳಿ ಹಾಕಿದೆ. ಶಾಶ್ವತ ಶಾಂತಿ ಒಪ್ಪಂದವಿಲ್ಲದೆ ಹಾರ್ಮುಜ್ ಅನ್ನ ಓಪನ್ ಮಾಡುವುದಿಲ್ಲ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೀವೇ ಕಾದ್ ನೋಡಿ. ಇರಾನ್ಗೆ ನಾನು ಕೇರ್ ಮಾಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ಎಲ್ಲವನ್ನೂ ನಾವು ನಾಶ ಮಾಡಿದ್ದೇವೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಟ್ರಂಪ್ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಿ ಅಂತ. ಇರಾನ್ಗೆ ಚೀನಾ ಶಸ್ತ್ರಾಸ್ತ್ರ ಪೂರೈಸಬಾರದು, ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಆರೋಪ ನಿರಾಧಾರ ಅಂತ ಜಿನ್ಪಿಂಗ್ ಕೂಡ ಈಗಾಗಲೇ ಹೇಳಿದ್ದಾರೆ. ಚೀನಾ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅದನ್ನ ಅರಿತು ಟ್ರಂಪ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮುಂದಿನ ಮಾತುಕತೆಗೆ ಇರಾನ್ ಪ್ಲಾನ್ ಇಲ್ವಾ? ಹಾಗಿದ್ರೆ ಮುಂದಿನ ಮಾತುಕತೆಯ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನ ಹೇಳಿಲ್ಲ ಇರಾನ್ ಮುಂದಿನ ಮಾತುಕತೆಯ ಬಗ್ಗೆ ಯೋಚಿಸಿಲ್ಲ. ಇರಾನ್ ಮಾಧ್ಯಮಗಳಲ್ಲಿ ಮಾತುಕತೆ ಇಲ್ಲ ಎಂಬ ಬಗ್ಗೆ ವರದಿ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಕ್ಷಣ ಕ್ಷಣದ ಬೆಳವಣಿಗೆಗಳಿಂದ ಯಾವಾಗ ಸಂಧಾನ ಸಭೆ ವಿಫಲವಾಯಿತೋ ನಂತರದಲ್ಲಿ ಆಗುವಂತಹ ಪರಿಣಾಮಗಳ ಬಗ್ಗೆನೇ ಇದೀಗ ಚರ್ಚೆ ಆಗ್ತಾ ಇರುವುದು. ಅದರಲ್ಲೂ ಇರಾನ್ ಯಾವ ರೀತಿಯಾಗಿ ನಿಂತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಭೂದಾಳಿಗೆ ಸಜ್ಜಾಗ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಕೂಡ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಿ ಅಂತ ಎಚ್ಚರಿಸಿದ್ದಾರೆ. ಮಧುಶ್ರೀ, ಅಮೆರಿಕ ಹಾಗೂ ಇರಾನ್ ನಡುವೆ ನಡೆದಂತಹ ಇಸ್ಲಾಮಾಬಾದ್ ಮಾತುಕತೆ ಅಪೂರ್ಣ ಆಗಿರುವಂತಹದ್ದು. ಇರಾನ್ ಹಾಗೂ ಅಮೆರಿಕದ ಬೇಡಿಕೆಗಳನ್ನು ಪರಸ್ಪರವಾಗಿ ಎರಡೂ ದೇಶಗಳು ತಿರಸ್ಕಾರ ಮಾಡಿವೆ. ಅವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಪ್ಪಂದ ಮುರಿದು ಬಿದ್ದಿದೆ. ಈಗ ಅವರವರ ದೇಶಕ್ಕೆ ತೆರಳುತ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಇರಾನ್ ಇಟ್ಟಂತಹ ಬೇಡಿಕೆಗಳನ್ನು ಅಮೆರಿಕ ಒಪ್ಕೊಂಡಿಲ್ಲ. ಅಮೆರಿಕ ಇರಾನ್ ಮುಂದೆ ಇಟ್ಟಂತಹ ಬೇಡಿಕೆಗಳನ್ನು ಇರಾನ್ ಕೂಡ ಒಪ್ಕೊಂಡಿಲ್ಲ. ಮತ್ತೆ ಎರಡೂ ದೇಶಗಳ ನಡುವಿನ ಮಾತುಕತೆ ಕೇವಲ 1 ಗಂಟೆಯೋ 1 ದಿವಸದಲ್ಲಿ ಮುಕ್ತಾಯ ಆಗುವಂಥದ್ದಲ್ಲ. ಯಾಕಂತಂದ್ರೆ 2015ರಲ್ಲಿ ಇದೇ ಇರಾನ್ ಹಾಗೂ ಅಮೆರಿಕ ನಡುವೆ ಒಂದು ಒಪ್ಪಂದ ಆಗಿತ್ತು. ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಬರಾಕ್ ಒಬಾಮಾ ಅವರ ಕಾಲದಲ್ಲಿ ಕೂಡ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದ ಆಗಬೇಕು ಅಂದ್ರೆ ಸತತ 2 ವರ್ಷಗಳ ಕಾಲ ನಿರಂತರ ಮಾತುಕತೆಗಳು ನಡೆದಿತ್ತು. ಆ ಒಂದು ಒಪ್ಪಂದ ಇದೇ ರೀತಿಯಾದಂತಹ ಒಪ್ಪಂದ ಕೂಡ ಆಗಿತ್ತು. ಅಂದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಯುರೇನಿಯಂ ಸಂಸ್ಕರಣೆ ಮಾಡಬಾರದು, ಪುಷ್ಟೀಕರಿಸಬಾರದು, ಜೊತೆಗೆ ಪರಮಾಣು ಅಸ್ತ್ರಗಳನ್ನ ಹೊಂದಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಹೇರಿದಂತಹ ನಿರ್ಬಂಧಗಳನ್ನ ತೆರವುಗೊಳಿಸಿತ್ತು. ಇದಾದ ಸ್ವಲ್ಪ ದಿವಸಗಳಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾರೆ. ಇದು ಅಮೆರಿಕಕ್ಕೆ ಮಾಡಿಕೊಂಡಂತಹ ಹಿನ್ನಡೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಪ್ಪಂದವನ್ನು ಮುರಿದುಕೊಳ್ತಾರೆ. ಆ ಒಪ್ಪಂದವನ್ನು ಮುರಿದುಕೊಂಡ ಮೇಲೆ ಈಗ ಇರಾನ್ ಯುರೇನಿಯಂನ ಪುಷ್ಟೀಕರಣಕ್ಕೆ ಮುಂದಾಗಿರುವಂತಹದ್ದು ಮತ್ತೆ ಅಣ್ವಸ್ತ್ರ ತಯಾರಿಕೆಗೆ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ಇದನ್ನ ಈಗ ಮತ್ತೆ ಅಮೆರಿಕ ವಿರೋಧ ಮಾಡ್ತಾ ಇದೆ. ಅದೇ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಈಗ ವಿರೋಧವನ್ನು ಮಾಡ್ತಾ ಇರುವಂತಹದ್ದು. ಇಲ್ಲಿ ಬಹುಮುಖ್ಯವಾಗಿ 2015ರಲ್ಲಿ ಆದಂತಹ ಒಪ್ಪಂದ ಸತತ 2 ವರ್ಷಗಳ ಮಾತುಕತೆಯ ಮೂಲಕ ಒಪ್ಪಂದ ಆಗಿತ್ತು. ಇವತ್ತು ಅಷ್ಟೇ ನಿನ್ನೆ 21 ಗಂಟೆಗಳ ಕಾಲ ನಡೆದಂತಹ ಮಾತುಕತೆ ಏನಿದೆ, 21 ಗಂಟೆಗಳ ಮಾತುಕತೆಯಲ್ಲಿ ಒಪ್ಪಂದ ಆಗಬೇಕು ಅಂತಿಲ್ಲ. ಮುಂದೆ ನಿರಂತರವಾದಂತಹ ಈ ಮಾತುಕತೆಗಳು ಮುಂದುವರಿತವೆ. ಅದು ಅಮೆರಿಕ ಹಾಗೂ ಇರಾನ್ ಪ್ರತಿನಿಧಿಗಳು ಎದುರು ಬದ್ರು ಕೂತ್ಕೋಬಹುದು ಅಥವಾ ಕೂತ್ಕೊಳ್ಳದಲ್ಲೇ ಇರಬಹುದು. ಈ ಚರ್ಚೆ ಇನ್ನ ಮೇಲೆ ನಿರಂತರವಾಗಿ ಸಾಗುತ್ತೆ. ಮುಖ್ಯವಾಗಿ ಅಮೆರಿಕ ಈಗ ಎಚ್ಚರಿಕೆಯನ್ನ ಕೊಡ್ತಿದೆ ಇರಾನ್ಗೆ. ನಾವು ನುಗ್ಗಿ ಹೊಡಿತೀವಿ, ಹರ್ಮುಜ್ ಜಲಸಂಧಿಯನ್ನು ವಶಪಡಿಸ್ಕೊಳ್ತೀವಿ, ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ತೀವಿ ಅಂತನೋ, ಮತ್ತೆ ಇರಾನ್ನ ಮೂಲ ಸೌಕರ್ಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ಒಂದೇ ರಾತ್ರಿ ಇಡೀ ನಾಗರಿಕತೆಯನ್ನೇ ನಾಶ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇರಾನ್ ಒಪ್ಪಂದಕ್ಕೆ ಬಗ್ಲಿ, ನಾವು ಹಾಕುವಂತಹ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ಳಿ ಅನ್ನುವಂತಹ
ಎಚ್ಚರಿಕೆ ಮತ್ತೆ ಭಯ ಬೀಳಿಸೋದಕ್ಕೆ ಈ ರೀತಿಯಾಗಿ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಿಜಕ್ಕೂ ದಾಳಿ ಮಾಡಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇರಾನ್ಗೆ ತನ್ನದೇ ಆದಂತಹ ಶಕ್ತಿ ಇದೆ, ಜೊತೆಗೆ ಬೇರೆ ಬೇರೆ ದೇಶಗಳು ಕೂಡ ಪರೋಕ್ಷವಾಗಿ ಇರಾನ್ಗೆ ಸಹಾಯ ಮಾಡ್ತಿರುವಂತಹದ್ದು. ಯಾರು ಸಹಾಯ ಮಾಡ್ತಿದ್ದಾರೆ ಅನ್ನುವಂತಹದ್ದು ಅಮೆರಿಕ ಗುಪ್ತಚರ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಚೀನಾವೇ ಇರಾನ್ಗೆ ಸಪೋರ್ಟ್ ಮಾಡ್ತಿದೆ, ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಿದೆ, ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಇರಾನ್ಗೆ ಪೂರೈಕೆ ಮಾಡಿದೆ ಅನ್ನುವಂಥದ್ದು ಅಮೆರಿಕದ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಚೀನಾಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇರಾನ್ಗೆ ಸಹಾಯ ಮಾಡೋದನ್ನ ನಾವು ಒಪ್ಪೋದಿಲ್ಲ ಅನ್ನುವಂಥದ್ದು ಹೇಳಿದೆ. ಮತ್ತೆ ಚೀನಾ ಕೂಡ ಇದನ್ನ ತಿರಸ್ಕರಿಸಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ನಾವು ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಆಗಿರ್ಬೋದು, ಇನ್ನಿತರ ಯಾವುದೇ ಶಸ್ತ್ರಗಳನ್ನು ನಾವು ಅವರಿಗೆ ಒದಗಿಸಿಲ್ಲ ಅನ್ನುವಂಥದ್ದನ್ನ ಚೀನಾ ಹೇಳ್ತಿದೆ. ಆದರೂ ಕೂಡ ಚೀನಾ ಪರೋಕ್ಷವಾಗಿ ಇರಾನ್ ಜೊತೆಗೆ ನಿಂತಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ. ಹಾಗಾಗಿ ಇರಾನ್ ಧೈರ್ಯ ಮಾಡ್ತಾ ಇದೆ, ಈ ಒಪ್ಪಂದ ಏನಾದರೂ ಆದ್ರೆ, ಈ ಸಮಯದಲ್ಲಿ ಏನಾದರೂ ಬಗ್ಗಿದ್ದೇ ಆದಲ್ಲಿ ತಗ್ಗಿದ್ದೇ ಆದಲ್ಲಿ ಅದು ಶಾಶ್ವತವಾಗಿ ಇರಾನ್ ವಿರುದ್ಧ ಒಂದು ಒಪ್ಪಂದ ಆಗಿರುತ್ತೆ. ಹಾಗಾಗಿ ಈಗ ಸಿಕ್ಕಿರ್ತಕ್ಕಂಥ ಅವಕಾಶವನ್ನೇ ಬಳಸ್ಕೊಂಡು ಒಂದು ಶಾಶ್ವತವಾದಂತಹ ಒಂದು ಶಾಂತಿ ನೆಲೆಸಲಿಕ್ಕೆ, ಮತ್ತೆ ಇರಾನ್ ಮೇಲೆ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಮಾಡಬಾರದು ಅನ್ನುವಂತಹ ಒಂದು ಶಾಶ್ವತ ಪರಿಹಾರ ಬೇಕು ಅನ್ನುವಂಥದ್ದು. ಮತ್ತೆ ಯುರೇನಿಯಂ ಪುಷ್ಟೀಕರಣವನ್ನು ಮುಂದುವರಿಸ್ತೀವಿ, ಅಣುಬಾಂಬ್ ಹೊಂದುವಂತಹದ್ದನ್ನು ಮುಂದುವರಿಸ್ತೀವಿ, ಜೊತೆಗೆ ಹರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಅನ್ನುವಂಥದ್ದನ್ನು ಕೂಡ ಇರಾನ್ ಷರತ್ತನ್ನು ವಿಧಿಸಿರುವಂತಹದ್ದು. ಇದಕ್ಕೆ ಅಮೆರಿಕ ಕೂಡ ಒಪ್ತಿಲ್ಲ, ಇರಾನ್ ಕೂಡ ಅಮೆರಿಕದ ಷರತ್ತುಗಳಿಗೆ ಒಪ್ತಿಲ್ಲ. ಈಗ ಮುಂದೆ ಮಾತುಕತೆಗಳು ಮುಂದುವರಿತವೆ. ಸಹಜವಾಗಿ ಬೇರೆ ಬೇರೆ ದೇಶಗಳು ಮಧ್ಯಪ್ರವೇಶ ಮಾಡಿ ಮಾತುಕತೆಯನ್ನ ಮುಂದುವರಿಸುವಂತಹದ್ದು, ಎರಡು ದೇಶಗಳನ್ನ ಒಪ್ಪಿಸುವಂತಹ ಕೆಲಸಗಳು ಮುಂದುವರಿತವೆ. ಮಧುಶ್ರೀ, ಧನ್ಯವಾದ ಹರೀಶ್, ತಮ್ಮ ಮಾಹಿತಿಗಾಗಿ.